ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸ್ಪರ್ಧಾ ಯುಗ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಾರ್ಮಲ್ ಇಂಗ್ಲೀಷ್ ಮತ್ತು ಅಡ್ವಾನ್ಸ್ಡ್ ಇಂಗ್ಲೀಷ್. ನಾರ್ಮಲ್ ಇಂಗ್ಲೀಷ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅದನ್ನೇ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ನಾವು ಮಾತಾಡಿದರೆ ಹೇಗಿರುತ್ತೆ ಅಂತ, ಅಡ್ವಾನ್ಸ್ಡ್ ಆಗಿ ಮಾತಾಡೋಕ್ಕೆ ಯಾವ್ಯಾವ ಟೆಕ್ನಿಕಲ್ ಫ್ರೇಸಸ್ಸನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಎಪಿಸೋಡ್ 1ನಲ್ಲಿ ಹೇಳ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಆಫ್ ದಿ ರೆಕಾರ್ಡ್. ಆಫ್ ದಿ ರೆಕಾರ್ಡ್ ಅಂದರೆ ಅನ್ಎಫಿಷಿಯಲ್ಲಾಗಿ ಏನಾದರೂ ಒಂದು ಇನ್ಫಾರ್ಮೇಷನ್ನ ಹೇಳೋದನ್ನು ನಾವು ಆಫ್ ದಿ ರೆಕಾರ್ಡ್ ಎಂಬ ಫ್ರೇಸನ್ನು ಯೂಸ್ ಮಾಡಿ ಹೇಳ್ಬೋದು. ಮೀನ್ಸ್ ಪ್ರೈವೇಟಾಗಿ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಬಿಫೋರ್ ವಿ ಗೆಟ್ ಥಿಂಗ್ಸ್ ಅಂಡರ್ ವೇ, ಐ ಮಸ್ಟ್ ಸ್ಟ್ರೆಸ್ ದಟ್ ಎನಿಥಿಂಗ್ ದಟ್ ಕಮ್ಸ್ ಅಪ್ ಡ್ಯೂರಿಂಗ್ ದಿಸ್ ಮೀಟಿಂಗ್ ಮಸ್ಟ್ ಬಿ ಕೆಪ್ಟ್ ಸ್ಟ್ರಿಕ್ಟ್ಲಿ ಆಫ್ ದಿ ರೆಕಾರ್ಡ್. ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ನ ಪಬ್ಲಿಕ್ ಅಲ್ಲದೆ ಪ್ರೈವೇಟಾಗಿ ಇಡುವಂಥ ಒಂದು ಕಾಂಟೆಕ್ಸ್ಟಲ್ಲಿ ನಾವು ಆಫ್ ದಿ ರೆಕಾರ್ಡ್ ಅಂತ ಫ್ರೇಸನ್ನು ಯೂಸ್ ಮಾಡ್ಬೋದು. ಸೆಕೆಂಡ್ ಒನ್ ಬಂದುಬಿಟ್ಟು ಟು ಗೋ ಬೈ. ಟು ಗೋ ಬೈ ಅಂದರೆ ಟು ರಿಲೈ ಆನ್ ಆರ್ ಜಡ್ಜ್ ಸಮಥಿಂಗ್ ಬೈ ವಾಟ್ ಒನ್ ಹ್ಯಾಸ್ ಹರ್ಡ್, ಸೀನ್ ಆರ್ ರೀಡ್. ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು ಇದಕ್ಕೆ ಯು ಕಾಂಟ್ ಗೋ ಬೈ ವಾಟ್ ಹಿ ಕಮ್ಸ್ ಔಟ್ ವಿತ್, ಯು ನೀಡ್ ಟು ಸೀಕ್ ಎ ಸ್ಪೆಷಲಿಸ್ಟ್ ಹೂ ಕ್ಯಾಟರ್ಸ್ ಫಾರ್ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷ್ನಲ್ಸ್. ಥರ್ಡ್ ಒನ್ ಬಂದುಬಿಟ್ಟು ಟು ಬ್ಯಾಫಲ್. ಟು ಬ್ಯಾಫಲ್ ಅಂದರೆ ಟು ಕನ್ಫ್ಯೂಸ್, ಟು ಫಝಲ್ ಅಂದರೆ ಈಸಿಯಾಗಿ ಇಲ್ಲದೆ ಇರುವಂಥದ್ದು. ಕಂಪ್ಯೂಟರ್ಸ್ ರಿಯಲಿ ಬ್ಯಾಫಲ್ ಮೀ, ಐ ಆಮ್ ನಾಟ್ ಕಟ್ ಔಟ್ ಫಾರ್ ದಿ ಮಾಡರ್ನ್ ಏಜ್ ಎಟ್ ಆಲ್. ಥರ್ಡ್ ಒನ್ ಬಂದುಬಿಟ್ಟು ಹಾರ್ಡ್ಶಿಪ್. ಹಾರ್ಡ್ಶಿಪ್ ಅಂದರೆ ಎ ಸ್ಟೇಟ್ ಆಫ್ ಪೀರಿಯಡ್ ಆಫ್ ಸಫರಿಂಗ್ ಕಾಸ್ಡ್ ಬೈ ಲ್ಯಾಕ್ ಆಫ್ ಮನಿ, ಸ್ಯಾಕ್ರಿಫೈಸ್. ಹಾರ್ಡ್ಶಿಪ್ ಅಂದರೆ ಯೂಶುವಲಿ ಕಷ್ಟಗಳು ಅಥವಾ ಡಿಫಿಕಲ್ಟೀಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ವಿ ಹ್ಯಾಡ್ ಟು ಪುಟ್ ಅಪ್ ವಿತ್ ಅ ಫಾರ್ ವೇರ್ಸ್ ಹಾರ್ಡ್ಶಿಪ್ ವೆನ್ ವಿ ವರ್ ಚಿಲ್ಡ್ರನ್, ಸೊ ಡೋಂಟ್ ಮೇಕ್ ಔಟ್ ಯು ಆರ್ ಹಾರ್ಡ್ ಡನ್ ಬೈ. ಐ ಕುಡ್ ಡೂ ವಿತೌಟ್ ಬಿಸ್ಕಿಟ್ಸ್ ಕ್ವೈಟ್ ಹ್ಯಾಪಿಲಿ, ಬಟ್ ಕಟ್ಟಿಂಗ್ ಔಟ್ ಚಾಕ್ಲೇಟ್ ವುಡ್ ಡೆಫಿನೆಟ್ಲಿ ಬಿ ಅ ಹಾರ್ಡ್ಶಿಪ್. ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಹಾರ್ಡ್ಶಿಪ್. ನೆಕ್ಸ್ಟ್ ಒನ್ ಬಂದುಬಿಟ್ಟು ಟು ಬಿ ಇನ್ ಒನ್ಸ್ ಎಲಿಮೆಂಟ್ ಅಂದರೆ ಟು ಫೀಲ್ ಕಂಫರ್ಟೇಬಲ್ ಇನ್ ಸರ್ಟನ್ ಸಿಚುವೇಶನ್, ಟು ಎಂಜಾಯ್ ಡೂಯಿಂಗ್ ಸಮಥಿಂಗ್ ಬಿಕಾಸ್ ಇಟ್ಸ್ ರಿಯಲಿ ಎಕ್ಸಾಕ್ಟ್ಲಿ ರೈಟ್ ಆ್ಯಂಡ್ ಇಟ್ಸ್ ಸುಟೇಬಲ್ ಫಾರ್ ದಟ್ ಪರ್ಸನ್. ಅಂದರೆ ನಿಮ್ಗೆ ಯಾವುದು ಖುಷಿ ಕೊಡುತ್ತೋ ಆ ಒಂದು ಕೆಲಸವನ್ನು ಮಾಡೋದನ್ನು ನಾವು ಟು ಬಿ ಇನ್ ಒನ್ಸ್ ಎಲಿಮೆಂಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಆ್ಯಸ್ ಆ್ಯನ್ ಔಟ್ ಗೋಯಿಂಗ್ ಪರ್ಸನ್ ಐ ಆಮ್ in my element when I have to make a speech of the top of my head in front of crowd of people. ಇದು ಟು ಬಿ ಇನ್ ಒನ್ಸ್ ಎಲಿಮೆಂಟ್ಗೆ ಉದಾಹರಣೆ ಆಗಿದೆ. ಟು ಬ್ರಷ್ ಅಪ್. ಟು ಬ್ರಷ್ ಅಪ್ ಅಂದರೆ ಟು ಇಂಪ್ರೂವ್ ಒನ್ಸ್ ನಾಲೆಜ್ ಆನ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಟು ರಿವೈಸ್. ಫಾರ್ ಎಕ್ಸಾಂಪಲ್, ಐ ಥಾಟ್ ಐ ಕುಡ್ ಗೆಟ್ ಬೈ ಇನ್ ಸ್ಪ್ಯಾನಿಷ್ ಬಟ್ ಆ್ಯಸ್ ಇಟ್ ಟರ್ನ್ ಔಟ್ ಐ ನೀಡ್ ಟು ಡೂ ಕ್ವೈಟ್ ಅ ಬಿಟ್ ಆಫ್ ಬ್ರಷಿಂಗ್ ಅಪ್. ನೆಕ್ಸ್ಟ್, ನೀವು ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ತಲೆಯಲ್ಲಿ ಹೋಗುತ್ತೆ. ಟಶಿ. ಓವರ್ ಸೆನ್ಸಿಟಿವ್ ಅಂದರೆ ತುಂಬ ಸೂಕ್ಷ್ಮವಾಗಿರುವಂಥ ಒಂದು ಥಿಂಗನ್ನು ನಾವು ವರ್ಣನೆ ಮಾಡಲು ಟಶಿ ಅಂತ ಬಳಸ್ತೀವಿ. ಜಸ್ಟ್ ಬಿಕಾಸ್ ಐ ಹ್ಯಾಡ್ ಅ ಗೋ ಎಟ್ ಯು ಲಾಸ್ಟ್ ನೈಟ್ ದೇರ್ ಇಸ್ ಅ ನೋ ನೀಡ್ ಟು ಬಿ ಸೋ ಟಶಿ. ಕ್ಲಿಂಚ್, an expression, viewpoint or idea which has been used so many times, means ಬೋರಿಂಗ್ ಆಗುವಂಥ ಒಂದು ಥಿಂಗ್ಗೆ ನಾವು ಕ್ಲಿಶ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇಟ್ಸ್ ಅನ್ಹೆಡ್ ಆಫ್ ಫಾರ್ ದಿ ಮ್ಯಾನೇಜರ್ ಆಫ್ ಫುಟ್ಬಾಲ್ ಟೀಮ್ ನಾಟ್ ಟು ಕಮ್ ಔಟ್ ವಿತ್ ಅ ಸೇಮ್ ಓಲ್ಡ್ ಕ್ಲಿಂಚಸ್. ಓಕೆ. ಟು ಲೇ ಔಟ್ ಮೀನ್ಸ್ ಟು ಪ್ರೆಸೆಂಟ್ ಸಮಥಿಂಗ್ ಇನ್ ಕ್ಲಿಯರ್ ವೇ, ಅಂದರೆ ಯಾವುದಾದ್ರೂ ಒಂದು ಥಿಂಗನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋದನ್ನು ನಾವು ಟು ಲೇ ಔಟ್ ಅಂತ ಕರಿತೀವಿ. It's imperative that we lay out our main proposals in the booklet, otherwise this message might not come across. So that's it for today's class, students. Stay tuned for next episode.